ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಫ್ರೆಂಡ್ಸ್, ಈಗ ದುಡ್ಡು ಅಂದರೆ ಕೇವಲ ನಂಬರ್ ಆಗಿದೆ. ಯಾರಿಗಾದರೂ ದುಡ್ಡು ಕಳಿಸಿದ್ರೆ ಮೆಸೇಜ್ ಬರುತ್ತೆ, ಅಲ್ಲಿ ಇಷ್ಟು ಅಮೌಂಟ್ ಕಟ್ ಆಗಿದೆ, ಇಷ್ಟು ಅಮೌಂಟ್ ಬಂದಿದೆ ಅಂತ ತೋರಿಸುತ್ತೆ. ಇಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿದ್ರೆ ಅಲ್ಲಿ ಇಷ್ಟು ಅಮೌಂಟ್ ಇದೆ ಅಂತ ಅಗೇನ್ ನಂಬರ್ ಕಾಣುತ್ತೆ. ಅಂದರೆ ಇಲ್ಲೆಲ್ಲ ಕಾಣೋದು ಕೇವಲ ನಂಬರ್, ಅಕ್ಷರಗಳು ಮಾತ್ರ. ಅಲ್ಲೆಲ್ಲೂ ನಾವು ಮುಟ್ಟಬಹುದಾದ ರಿಯಲ್ ದುಡ್ಡು ಕಾಣಲ್ಲ. ಸ್ಕ್ರೀನ್ ಮೇಲೆ ಹಿಂಗೆ ಮುಟ್ಟು ನೋಡ್ಬೇಕಷ್ಟೇ ನಂಬರ್ನ. ಆದರೆ ಬ್ಯಾಂಕಿಗೆ ಹೋದಾಗ ನಮ್ಮ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ನೋಡ್ರಿ, ಮೆಸೇಜ್ ತೋರಿಸಿ ನೀವು, ಅಥವಾ ಬ್ಯಾಲೆನ್ಸ್ ತೋರಿಸಿ ನಂಗೆ ದುಡ್ಡು ವಾಪಸ್ ಬೇಕು ಅಂತ ಹೇಳಿ ನೀವು ಅಲ್ಲಿ ಫಿಲ್ ಮಾಡಿ ಕೊಟ್ಟರೆ, ಅಥವಾ ನೀವು ಕಾರ್ಡನ್ನು ATM ಅಲ್ಲಿ ಸ್ವೈಪ್ ಮಾಡಿದ್ರೆ ದುಡ್ಡು ಬರುತ್ತೆ. ರಿಯಲ್ ಹಾರ್ಡ್ ಕ್ಯಾಶ್ ಕೈಗೆ ಬರುತ್ತೆ. ಹೀಗಿರುವಾಗ ನಿಜವಾಗ್ಲೂ ಬ್ಯಾಂಕ್ಗಳ ಹತ್ರ ನಮ್ಮ ಅಕೌಂಟ್ನಲ್ಲಿ ತೋರಿಸುವಷ್ಟು ದುಡ್ಡು ಯಾವಾಗಲೂ ಇರುತ್ತಾ? ಇದು ಹೆಂಗೆ ವರ್ಕ್ ಆಗುತ್ತೆ ಈ ಸಿಸ್ಟಮ್? ನಾವು ಒಂದು ಬ್ಯಾಂಕ್ ಅಕೌಂಟಿಂದ ಮತ್ತೊಂದು ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಕಳಿಸಿದ್ರೆ ನಮ್ಮ ಅಕೌಂಟಲ್ಲಿ ಆ ನಂಬರಲ್ಲಿ ಮೈನಸ್ ಆಗುತ್ತೆ, ರಿಸೀವ್ ಮಾಡ್ಕೊಂಡವ್ರ ಅಕೌಂಟಲ್ಲಿ ನಂಬರ್ಸ್ ಪ್ಲಸ್ ಆಗುತ್ತೆ. ಆದರೆ ಕ್ಯಾಶ್, ನೀವು ಕ್ಯಾಶ್ ಕೊಡಬೇಕು ಅಂದರೆ ಪಕ್ಕದವನಿಗೆ ₹100 ಕೊಡಬೇಕು ಅಂದ್ರೆ ₹100 ಹಿಂಗೆ ಕೊಡಬೇಕು. ಆದರೆ ಕಳಿಸೋದು ಅಂತ ಹೇಳಿದ್ರೆ, ಸೆಂಡ್ ಮಾಡಿದೆ ಅಂತ ಹೇಳಿದ್ರೆ ನಿಮ್ಮ ಅಕೌಂಟಲ್ಲಿ ನಂಬರ್ ಮೈನಸ್ ಆಗುತ್ತೆ, ಅವ್ರ ಅಕೌಂಟಲ್ಲಿ ನಂಬರ್ ಪ್ಲಸ್ ಆಗುತ್ತೆ. ಕ್ಯಾಶ್, ಆ ದುಡ್ಡು ಓಡಾಡೋದೇ ಇಲ್ವಾ? ಹಾಗಾದರೆ ಅದು ಹೆಂಗೆ ಮೂವ್ ಆಗುತ್ತೆ? ಉದಾಹರಣೆಗೆ, ದಿನವಿಡೀ SBIನಿಂದ HDFCಗೆ ಟ್ರಾನ್ಸ್ಫರ್ ಆದ ಹಣವನ್ನು SBIನವರು ರಾತ್ರಿ ಟ್ರಕ್ಕಲ್ಲಿ ತುಂಬಿ HDFC ಕಳಿಸ್ಕೊಡ್ತಾರಾ? ತಗೊಳ್ರಿ ಡೇದು ಸೆಟಲ್ಮೆಂಟು ಅಂಥೇಳಿ. ಹೇಗೆ ವರ್ಕ್ ಆಗುತ್ತೆ ಇದು? ಬ್ಯಾಂಕಿಂಗ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ? ಅಕೌಂಟಿಂದ ಅಕೌಂಟ್ಗೆ, ಬ್ಯಾಂಕಿಂದ ಬ್ಯಾಂಕ್ಗೆ ದುಡ್ಡು ಹೇಗೆ ಓಡಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೇಬೇಕು ತಾನೆ. ದಿನ ಬೆಳಗಾದರೆ ವ್ಯವಹಾರ ಮಾಡ್ತಿರ್ತಾರೆ ಜನ. ದಿನ ಬೆಳಗಾದರೆ ಆ ಪೇ ಮಾಡೋ, ಈ ಪೇ ಮಾಡೋ, ಪೇ ಮಾಡೋ ಅಂಥೇಳಿ ಕಳಿಸೋದು ತಗೊಳ್ಳೋದು ಮಾಡ್ತಿರ್ತಾರೆ. ಡಿಜಿಟಲ್ ಟ್ರಾನ್ಸಾಕ್ಷನ್, ಬ್ಯಾಂಕಿಂಗ್ ವ್ಯವಹಾರ, ಜನ ಬ್ಯಾಂಕ್ ಮೆಟ್ಲು ಹತ್ತೋದು, ಅಕೌಂಟ್ ಹೊಂದಿರೋರ ಸಂಖ್ಯೆ ಎಲ್ಲವೂ ಪೀಕಿಗೆ ಹೋಗ್ತಿರೋ ಟೈಮ್ನಲ್ಲಿ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತಲೇ ಗೊತ್ತಿಲ್ಲ ಅಂದರೆ ಎಂಥ ಕೆಟ್ಟ ವಿಚಾರ ಅಲ್ವಾ? ಬನ್ನಿ ಅದೆಲ್ಲವನ್ನು ಅರ್ಥ ಮಾಡ್ಕೊಳ್ತಾ ಹೋಗೋ ಪ್ರಯತ್ನವನ್ನು ಮಾಡೋಣ. ಈಗ ಸ್ನೇಹಿತರೆ, ನೀವು ಬ್ಯಾಂಕಿಂಗ್ ವ್ಯವಸ್ಥೆಯ ತಿರುಳನ್ನು ತಿಳ್ಕೋಬೇಕು ಅಂದರೆ ಮೊದಲು ನಾವು ಬ್ಯಾಂಕ್ ಬಗ್ಗೆ ಕೆಲ ಇಂಪಾರ್ಟೆಂಟ್ ಸತ್ಯಗಳನ್ನು ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಮೊದಲನೇದು, ಬ್ಯಾಂಕ್ನಲ್ಲಿ ನೀವು ಹಾಕಿದ ಹಣ ಡೆಪಾಸಿಟ್ ಆದ ನಂತರ ಅದು ಹಣ ಅಲ್ಲ, ನಿಮ್ಮ ಖಾತೆಯಲ್ಲಿ ತೋರಿಸೋ ಅಂಕಿ ದುಡ್ಡಲ್ಲ. ಅದು ಕೇವಲ ಲಯಬಿಲಿಟೀಸ್, ಬಾಧ್ಯತೆ. ನೀವು ಬ್ಯಾಂಕಿಗೆ ದುಡ್ಡು ಕೊಟ್ಟ ತಕ್ಷಣ ಅವರು ನಿಮ್ಮ ಹೆಸರಲ್ಲಿ ಒಂದು ತಿಜೋರಿ ತೆಗೆದು ಆ ಹಣವನ್ನು ಲಾಕ್ ಮಾಡಿ ಇಡಲ್ಲ. ಓಹೋ, ಇದು ಇವನ್ ಪೆಟ್ಟಿಗೆ, ಇವನ್ ದುಡ್ಡು ಕೊಟ್ಟ ಬ್ಯಾಂಕಿಗೆ, ಇವನ್ ಪೆಟ್ಟಿಗೆಲ್ಲ ಹಾಕಿಡೋಣ, ಅವ್ನು ಕೇಳಿದಾಗ ವಾಪಸ್ ಕೊಡೋಣ ಅಂತ ಇಡಲ್ಲ. ನೀವು ಬ್ಯಾಂಕಿಗೆ ಸಾಲ ಕೊಟ್ಟಿದ್ದೀರಿ, ಅದನ್ನು ನಿಮಗೆ ಬೇಕಾದಾಗ ವಾಪಸ್ ಕೊಡೋಕೆ ಬ್ಯಾಂಕು ಜವಾಬ್ದಾರರಾಗಿರುತ್ತೆ, ಬಾಧ್ಯಸ್ಥ ಆಗಿದೆ ಅಂತ ಅರ್ಥ. ಹೀಗಾಗಿ ಅದು ಬ್ಯಾಂಕ್ನ ಲಯಬಿಲಿಟೀಸ್ ಒಳಗೆ ಸೇರ್ಕೊಳ್ಳುತ್ತೆ. ಅಕೌಂಟಲ್ಲಿ 20,000 ಇದೆ ಅಂತ ತೋರಿಸಿದ್ರೆ 20,000 ರೂಪಾಯಿ ಅಮೌಂಟ್ ಇದೆ ಅಂತಲ್ಲ. ಬ್ಯಾಂಕಿಗೆ ನೀವು 20,000 ರೂಪಾಯಿ ದುಡ್ಡನ್ನು ಕೊಟ್ಟಿದ್ದೀರಿ, ಬ್ಯಾಂಕ್ ನಿಮಗೆ ಆ 20,000 ರೂಪಾಯಿನ ಕೊಡೋಕೆ ಕಮಿಟ್ ಆಗಿದೆ ಅಂತ ಅರ್ಥ ಅಷ್ಟೇ. ಹಾಗಿದ್ರೆ ನಾವು ಯಾರಿಗಾದರೂ ಅಕೌಂಟ್ನಿಂದ ಹಣ ಕಳಿಸಿದಾಗ ಏನಾಗುತ್ತೆ? ಅಲ್ಲಿ ದುಡ್ಡು ಓಡಾಡುತ್ತಾ, ಕೇವಲ ನಂಬರ್ಸ್ ಬದಲಾಗುತ್ತಾ ಅಂತ ಕೇಳಿದ್ರೆ ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಒಂದು ಎಕ್ಸಾಂಪಲ್ ನೋಡೋಣ. ಉದಾಹರಣೆಗೆ ಇಲ್ಲಿ ಹರೀಶ್ ಮತ್ತು ನಾಗರಾಜು ಅಂತ ಇಬ್ಬರು ಫ್ರೆಂಡ್ಸ್ ಇದ್ದಾರೆ ಅಂತ ಅನ್ಕೊಳ್ಳಿ. ಇವರಿಬ್ರು SBIನಲ್ಲಿ ಅಕೌಂಟ್ ಮಾಡ್ಕೊಂಡಿದ್ದಾರೆ, ಅಕೌಂಟಲ್ಲಿ ದುಡ್ಡು ಇಟ್ಟಿದ್ದಾರೆ. ಅಂದರೆ ಇಬ್ಬರು SBIಗೆ ದುಡ್ಡು ಕೊಟ್ಟಿದ್ದಾರೆ, SBI ಅದನ್ನು ವಾಪಸ್ ಕೊಡೋಕೆ ಲಯಬಲ್ ಆಗಿದೆ ಅಂತ ಅರ್ಥ. ಈಗ ಹರೀಶ್ ನಾಗರಾಜುಗೆ ₹100 ಕಳಿಸ್ಬೇಕು. ಅದಕ್ಕೆ ಅವನು ಏನು ಮಾಡ್ತಾನೆ? ಫೋನ್ ತೆಗೆದು ಹಾಗೆ ಪಟಾಪಟ್ ಅಂತ ಫೋನ್ ಪೇನೋ ಗೂಗಲ್ ಪೇನೋ ಮಾಡ್ತಾನೆ. ಇದು ನಮಗೆ ಮೇಲ್ನೋಟಕ್ಕೆ ಕಾಣೋದು, ಆದರೆ ಆ್ಯಕ್ಚುಲ್ ಆಗಿ ಅಲ್ಲಿ ಏನಾಗಿರುತ್ತೆ? ಹರೀಶು SBI ಹತ್ರ ನಾಗರಾಜ್ಗೆ ₹100 ಕೊಡಬೇಕು ಅಂತ ಹೇಳ್ತಾನೆ. SBI ಹರೀಶ್ ಅಕೌಂಟಲ್ಲಿ ತಾನು ಹರೀಶ್ಗೆ ಕೊಡಬೇಕು ಅಂತ ಅನ್ಕೊಂಡಿರುತ್ತಲ್ಲ, ಅದರಲ್ಲಿ ₹100 ಕಟ್ ಮಾಡುತ್ತೆ. ನಂತರ ನಾಗರಾಜ್ಗೆ ಕೊಡೋ ಅಮೌಂಟ್ ಇರುತ್ತಲ್ಲ, ಅದಕ್ಕೆ ಎಕ್ಸ್ಟ್ರಾ ₹100 ಆ್ಯಡ್ ಮಾಡುತ್ತೆ. ಸೊ ಇಲ್ಲಿ ಹರೀಶು ನಾಗರಾಜು ಇಬ್ಬರೂ SBIನಲ್ಲಿ ದುಡ್ಡಿಟ್ಟಿದ್ರು, ಅಂದರೆ SBIಗೆ ದುಡ್ಡು ಕೊಟ್ಟಿದ್ರು. SBI ಅವರಿಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿತ್ತು. ಅದರಲ್ಲಿ ಹರೀಶ್ಗೆ ಕೊಡೋದ್ರಲ್ಲಿ ಕಮ್ಮಿ ಮಾಡಿ ನಾಗರಾಜ್ಗೆ ಕೊಡೋದ್ರಲ್ಲಿ ಜಾಸ್ತಿ ಮಾಡ್ತು. ಇಲ್ಲಿ ಯಾವುದೇ ಹಣದ ಓಡಾಟ ನಡೀಲಿಲ್ಲ, ಎಲ್ಲ ಸೆಟಲ್ ಆಯಿತು, ಬ್ಯಾಲೆನ್ಸ್ ಆಯಿತು. ಇಲ್ಲೇನೋ ಸರಿ, ಒಂದು ವೇಳೆ ನಾಗರಾಜು SBI ಬದಲು HDFCಯಲ್ಲಿ ಅಕೌಂಟ್ ಮಾಡ್ಕೊಂಡಿದ್ರೆ ಅವಾಗ ಏನಾಗ್ತಾ ಇತ್ತು? ಇಲ್ಲಿಗ ಇಂಟ್ರೆಸ್ಟಿಂಗ್ ಸಂಗತಿ ಇದೆ. ಮೊದಲೇನೋ ಇಬ್ರದೂ ತನ್ನ ಹತ್ರನೇ ಅಕೌಂಟ್ ಇದೆ, SBI ಸೆಟಲ್ ಮಾಡ್ಕೊಳ್ತು. ಆದ್ರೀಗ SBI HDFCನ ಕೇಳ್ಕೋಬೇಕು, ನಾಗರಾಜ್ಗೆ ಕೊಡಬೇಕಾಗಿರೋ ಅಮೌಂಟಲ್ಲಿ ₹100 ಜಾಸ್ತಿ ಕೊಡುವಂತ HDFCಗೆ ರಿಕ್ವೆಸ್ಟ್ ಮಾಡ್ಕೋಬೇಕು. ಆದರೆ HDFC ಯಾಕೆ ಸುಮ್ಮನೆ ನಾಗರಾಜ್ಗೆ ತಾನು ಕೊಡಬೇಕಾಗಿರೋ ದುಡ್ಡಲ್ಲಿ ₹100 ಎಕ್ಸ್ಟ್ರಾ ಆ್ಯಡ್ ಮಾಡುತ್ತೆ? ಅವ್ರೇನು ದಾನ ಮಾಡ್ತಿದಾರಾ? ಇಲ್ಲ.
ಆದ್ರೆ ಹರೀಶ್ ನಾಗರಾಜುಗೆ 100 ರೂಪಾಯಿ ಕೊಡಬೇಕು ಅಂದ್ರೆ HDFC ನಾಗರಾಜುಗೆ ಎಕ್ಸ್ಟ್ರಾ ದುಡ್ಡು ಕೊಡ್ಲೇಬೇಕು. ಯಾಕಂದ್ರೆ ನಾಗರಾಜು ಅಕೌಂಟ್ HDFC ಯಲ್ಲಿದೆ, ಹರೀಶ್ SBI ನಲ್ಲಿದೆ. ಇಲ್ಲಿಗ HDFC ಎಕ್ಸ್ಟ್ರಾ ದುಡ್ಡು ಕೊಡಬೇಕು ಅಂದ್ರೆ ಯಾರಿಗಾದ್ರೂ ಕೊಡೋದ್ರಲ್ಲಿ ಕಮ್ಮಿ ಮಾಡ್ಬೇಕಲ್ವಾ. ಬಟ್ ಯಾರಿಗೆ? ನಾಗರಾಜ್ ಆಗೋಕ್ಕಂತೂ ಸಾಧ್ಯ ಇಲ್ಲ, ಯಾಕಂದ್ರೆ ಅಕೌಂಟ್ ಇರೋದು HDFCಲಿ. ಹೀಗಾಗಿ ಇಲ್ಲಿ ಬಾಧ್ಯಸ್ಥ SBIನೇ ಆಗಬೇಕು. ಅದೇ ಒಂದು ವೇಳೆ SBI ನಲ್ಲಿ HDFC ಅಕೌಂಟ್, HDFC ನಲ್ಲಿ SBI ಅಕೌಂಟ್ ಇದ್ದಿದ್ರೆ, ಬ್ಯಾಂಕುಗಳು ಒಂದೊಂದು ಬ್ಯಾಂಕ್ ಒಂದೊಂದು ಅಕೌಂಟ್ ಮಾಡಿಕೊಂಡಿದ್ದರೆ ಆಗ ಈ ಟ್ರಾನ್ಸಾಕ್ಷನ್ ಈಸಿ ಆಗ್ತಿತ್ತಲ್ವಾ. SBI ಹರೀಶ್ ಅಕೌಂಟಲ್ಲಿ 100 ರೂಪಾಯಿ ಲೆಸ್ ಮಾಡ್ತಾ ಇತ್ತು, ಜೊತೆಗೆ ತನ್ನಲ್ಲಿರೋ HDFC ಅಕೌಂಟಲ್ಲಿ 100 ರೂಪಾಯಿ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇತ್ತು. ಬಳಿಕ HDFCಗೆ ನಿಮ್ಮ ಅಕೌಂಟಲ್ಲಿ 100 ರೂಪಾಯಿ ಜಾಸ್ತಿ ಮಾಡಿದ್ದೀವಿ, ಸೊ ನಾಗರಾಜು ಅಕೌಂಟಲ್ಲಿ 100 ರೂಪಾಯಿ ಎಕ್ಸ್ಟ್ರಾ ಆ್ಯಡ್ ಮಾಡಿ ಅಂತ ಹೇಳ್ತಾ ಇತ್ತು. HDFC ಆಗ ತನ್ನಲ್ಲಿರೋ SBI ಅಕೌಂಟಲ್ಲಿ 100 ರೂಪಾಯಿ ಲೆಸ್ ಮಾಡಿ ನಾಗರಾಜು ಅಕೌಂಟಲ್ಲಿ 100 ರೂಪಾಯಿ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇತ್ತು, ಸೆಟಲ್ ಆಗ್ತಾ ಇತ್ತು. ಸ್ನೇಹಿತರೆ, ಈ ರೀತಿಯ ವ್ಯವಸ್ಥೆಯನ್ನ ಕರೆಸ್ಪಾಂಡೆಂಟ್ ಬ್ಯಾಂಕಿಂಗ್ ಅಂತ ಕರಿತೀವಿ. ಆದ್ರೆ ಇಲ್ಲಿ ಕೆಲ ಸಮಸ್ಯೆಗಳಿವೆ. ಒಂದು ವೇಳೆ ಎರಡೂ ಬ್ಯಾಂಕ್ಗಳ ನಡುವೆ ನೇರ ರಿಲೇಷನ್ ಇದ್ರೆ ಮಾತ್ರ ಈ ವ್ಯವಸ್ಥೆ ವರ್ಕ್ ಆಗುತ್ತೆ. ಇಲ್ಲ ಅಂದ್ರೆ ಈ ಬ್ಯಾಂಕ್ಗಳು 3ನೇ ಬ್ಯಾಂಕ್ನ ಸಹಾಯ ಪಡಿಬೇಕಾಗತ್ತೆ. ಇದರಿಂದ ಖರ್ಚು ಜಾಸ್ತಿ ಆಗುತ್ತೆ. ಜೊತೆಗೆ ಇಲ್ಲೇನೋ 100 ರೂಪಾಯಿ ಇದೆ, ಅದೇ ಜಾಗದಲ್ಲಿ 100 ಕೋಟಿ ಇದ್ರೆ HDFC ಬದಲು ಯಾವುದಾದ್ರೂ ಸಣ್ಣ ಬ್ಯಾಂಕ್ ಇದ್ದು ಅದರ ಹತ್ರ ಅಷ್ಟು ಅಮೌಂಟ್ ಇಲ್ಲ ಅಂದ್ರೆ ತೊಂದರೆ ಆಗ್ತಾ ಇತ್ತು. ಇದಕ್ಕಾಗಿನೇ ಸೆಂಟ್ರಲ್ ಬ್ಯಾಂಕ್ ಇರೋದು. RBI ಸೆಂಟ್ರಲ್ ಬ್ಯಾಂಕ್ ಭಾರತದಲ್ಲಿ ಇಲ್ಲಿ ಎಲ್ಲ ಬ್ಯಾಂಕುಗಳು ತಮ್ಮ ಅಕೌಂಟ್ ಅನ್ನ ಓಪನ್ ಮಾಡಿರ್ತಾರೆ. ಇವುಗಳನ್ನ ಸೆಟಲ್ಮೆಂಟ್ ಅಕೌಂಟ್ಗಳು ಅಂತ ಕರೀತಾರೆ. ಇದರಲ್ಲಿ ಬ್ಯಾಂಕ್ಗಳು ತಮ್ಮ ಆರ್ಥಿಕ ಶಕ್ತಿ ಅನುಸಾರ ರಿಸರ್ವ್ ಅಮೌಂಟ್ ಅನ್ನ ಇಡ್ತವೆ. ಈ ಸೆಟಲ್ಮೆಂಟ್ ಅಕೌಂಟ್ಗಳ ಮೂಲಕ ಬ್ಯಾಂಕ್ಗಳು ಒಂದರಿಂದ ಮತ್ತೊಂದಕ್ಕೆ ಟ್ರಾನ್ಸಾಕ್ಷನ್ ಮಾಡಬಹುದು. ಈಗ ನಮ್ಮ ಹರೀಶ್ ನಾಗರಾಜು ಉದಾಹರಣೆನೆ ತಗೊಳ್ಳೋದಾದ್ರೆ, ಹರೀಶ್ ನಾಗರಾಜುಗೆ 100 ರೂಪಾಯಿ ಕೊಡಬೇಕು ಅಂತ SBIಗೆ ಹೇಳಿದ ತಕ್ಷಣ SBI ಈ ವಿಚಾರವನ್ನ RBIಗೆ ಹೇಳುತ್ತೆ. ಜೊತೆಗೆ ನಾಗರಾಜು ಅಕೌಂಟ್ನಲ್ಲಿ 100 ರೂಪಾಯಿ ಮೈನಸ್ ಮಾಡುತ್ತೆ. RBI ತನ್ನಲ್ಲಿರೋ SBIನ ಸೆಟಲ್ಮೆಂಟ್ ಅಕೌಂಟ್ನಲ್ಲಿ 100 ರೂಪಾಯಿ ಮೈನಸ್ ಮಾಡುತ್ತೆ. ಜೊತೆಗೆ HDFC ಸೆಟಲ್ಮೆಂಟ್ ಅಕೌಂಟ್ಗೆ 100 ರೂಪಾಯಿ ಆ್ಯಡ್ ಮಾಡುತ್ತೆ. ಜೊತೆಗೆ ಈ ವಿಚಾರನ HDFCಗೆ ತಿಳಿಸುತ್ತೆ. HDFC ನಾಗರಾಜು ಅಕೌಂಟ್ಗೆ 100 ರೂಪಾಯಿ ಎಕ್ಸ್ಟ್ರಾ ಆ್ಯಡ್ ಮಾಡುತ್ತೆ. 2005ರಲ್ಲಿ NEFT ನ್ಯಾಷನಲ್ ಎಲೆಕ್ಟ್ರಿಕ್ ಫಂಡ್ ಟ್ರಾನ್ಸ್ಫರ್ ಬಂತು. ಆಗಿನ್ನು ಪ್ರತಿ ಟ್ರಾನ್ಸಾಕ್ಷನ್ಗೂ ಈ ಸೆಟಲ್ಮೆಂಟ್ ಅಕೌಂಟ್ ಅಡ್ಜಸ್ಟ್ ಮಾಡುವಷ್ಟು ರಿಸೋರ್ಸ್ ನಮ್ಮ ಬಳಿ ಇರಲಿಲ್ಲ, ಟೈಮ್ ಹಿಡಿತಾ ಇತ್ತು. ಜೊತೆಗೆ ಇದಕ್ಕೆ ಜಾಸ್ತಿ ಖರ್ಚಾಗ್ತಾ ಇತ್ತು. ಹೀಗಾಗಿ ಅರ್ಧ ಗಂಟೆಗೊಮ್ಮೆ ಎಷ್ಟು ಟ್ರಾನ್ಸಾಕ್ಷನ್ ಆಗಿರ್ತಿದ್ವೋ ಅಷ್ಟನ್ನ ಬಂಚ್ ಮಾಡಿ ಒಟ್ಟಿಗೆ ಅಡ್ಜಸ್ಟ್ ಮಾಡ್ತಾ ಇದ್ರು. ಜೊತೆಗೆ ಇದು ಬ್ಯಾಂಕಿಂಗ್ ಅವಧಿಯಲ್ಲಿ ಮಾತ್ರ ನಡೀತಾ ಇತ್ತು. ನಂತರ ಸಣ್ಣ ಪುಟ್ಟ ಟ್ರಾನ್ಸಾಕ್ಷನ್ ಒಟ್ಟಿಗೆ ಮಾಡೋದೇನೋ ಸರಿ, ಆದರೆ ಲಕ್ಷಗಟ್ಟಲೆ ವ್ಯವಹಾರಗಳನ್ನ ಕಾಯಿಸೋದ್ರಲ್ಲಿ ಅರ್ಥ ಇಲ್ಲ ಅನ್ನಿಸ್ತು. ಹೀಗಾಗಿ RTGS ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ವ್ಯವಸ್ಥೆ ಬಂತು. ಇದರಲ್ಲಿ 2 ಲಕ್ಷಕ್ಕಿಂತ ಹೆಚ್ಚಿನ ಟ್ರಾನ್ಸಾಕ್ಷನ್ ಗಳನ್ನ ಕೂಡಲೇ ಮಾಡ್ತಾ ಇದ್ರು. ನಂತರ NPCI ಬಂದು ಈ ಬ್ಯಾಂಕಿಂಗ್ ಟ್ರಾನ್ಸ್ಫರ್ ವ್ಯವಸ್ಥೆಯನ್ನ ದೊಡ್ಡ ಕ್ರಾಂತಿ ಮಾಡಿ ಚೇಂಜ್ ಮಾಡ್ತು. ಈ ಟ್ರಾನ್ಸಾಕ್ಷನ್ಗಳನ್ನು ನೋಡ್ಕೊಳ್ಳೋಕೆ 24/7 ಪ್ರತ್ಯೇಕ ಟೆಕ್ ವ್ಯವಸ್ಥೆಯನ್ನು ಲಾಂಚ್ ಮಾಡ್ತು. IMPS ಮೂಲಕ ಯಾವಾಗ ಬೇಕಾದರೂ ಟ್ರಾನ್ಸಾಕ್ಷನ್ ಮಾಡೋ ಹಾಗೆ ಮಾಡ್ತು. ಆಮೇಲೆ UPI ಬಂದು ಇಡೀ ವಿಶ್ವವನ್ನೇ ದಂಗುಗೊಳಿಸ್ತು. ದೊಡ್ಡ ಕ್ರಾಂತಿ ಅಂದರೆ UPIನೇ. ಮೊಬೈಲ್ ಮೂಲಕವೇ ಎಲ್ಲ ಟ್ರಾನ್ಸಾಕ್ಷನ್ ರಿಯಲ್ ಟೈಮ್ನಲ್ಲಿ ನಡೆಯೋ ಹಾಗೆ ಮಾಡ್ತು UPI ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ಆಲ್ರೆಡಿ ಪ್ರತ್ಯೇಕ ವರದಿ ಮಾಡಿ ಎಕ್ಸ್ಪ್ಲೇನ್ ಮಾಡಿದೀವಿ, ನೀವು ಅದನ್ನ ಚೆಕ್ ಮಾಡಬಹುದು. ಸ್ನೇಹಿತರೆ, ಇನ್ನೊಂದು ವಿಚಾರ, ನಿಮಗೆ ಇದನ್ನ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು. ಬ್ಯಾಂಕ್ಗಳ ಹತ್ರ ನಿಮ್ಮ ಅಕೌಂಟ್ ಅಲ್ಲಿ ತೋರಿಸಿದಷ್ಟು ದುಡ್ಡು ಕ್ಯಾಶ್ ರೂಪದಲ್ಲಿ ಇರಲ್ಲ. ಅಂದ್ರೆ ಉದಾಹರಣೆಗೆ ನಿಮ್ಮ ಅಕೌಂಟ್ ನಲ್ಲಿ 1 ಲಕ್ಷ ರೂಪಾಯಿ ತೋರಿಸ್ತಾ ಇದೆ, ಅದೇ ರೀತಿ ಮತ್ತೊಬ್ಬರ ಅಕೌಂಟ್ ಅಲ್ಲಿ 10,000 ರೂಪಾಯಿ ತೋರಿಸ್ತಾ ಇದೆ. ಹೀಗೆ ಆ ಬ್ಯಾಂಕ್ ನ ಎಲ್ಲ ಗ್ರಾಹಕರು ಸೇರಿ ಅವರ ಅಕೌಂಟ್ ನಲ್ಲಿ 1 ಲಕ್ಷ ಕೋಟಿ ರೂಪಾಯಿ ತೋರಿಸ್ತಾ ಇದ್ರೆ ಆ 1 ಲಕ್ಷ ಕೋಟಿ ರೂಪಾಯಿ ಬ್ಯಾಂಕ್ ಹತ್ರ ಇರಲ್ಲ. ಬ್ಯಾಂಕ್ ನೀವು ನೀಡೋ ಡೆಪಾಸಿಟ್ ಹಣವನ್ನು ಬಳಸಿ ಇನ್ನಷ್ಟು ಪ್ರಾಫಿಟ್ ಮಾಡೋಕೆ ಪ್ರಯತ್ನ ಪಡುತ್ತೆ. ಉದಾಹರಣೆಗೆ ನೀವು ಯಾವುದೋ ಒಂದು ಬ್ಯಾಂಕ್ ಅಲ್ಲಿ ಸೇವಿಂಗ್ಸ್ ಅಕೌಂಟ್ ನಲ್ಲಿ 100 ರೂಪಾಯಿ ಇಟ್ಟಿದ್ದೀರಾ ಅಂತ ಅನ್ಕೊಳ್ಳಿ. ಆಗ ಬ್ಯಾಂಕ್ ನಿಮಗೆ 4% ಬಡ್ಡಿ ಕೊಡ್ತೀವಿ ಅಂತ ಹೇಳುತ್ತೆ. SBI ನಲ್ಲಿ ಇದಿನ್ನೂ 2.7% ಇದೆ, ಉದಾಹರಣೆಗೆ ತಗೊಳ್ತಿರೋದು 4% ಅಂತ. ಸೊ ನೀವು ಕೊಟ್ಟಿರೋ ಆ 100 ರೂಪಾಯಿನ ಬ್ಯಾಂಕ್ ಇನ್ಯಾರಿಗೋ ಸಾಲವಾಗಿ ಕೊಡುತ್ತೆ. ಯಾರಿಗೋ ಮನೆ ಕಟ್ಟಬೇಕಾಗಿರುತ್ತೆ, ಅವರಿಗೆ 8% ಬಡ್ಡಿ ದರದಲ್ಲಿ ಹೋಮ್ ಲೋನ್ ಕೊಡುತ್ತೆ. ಅವ್ರು ಸಾಲ ತೀರಿಸಿದಾಗ ಬ್ಯಾಂಕಿಗೆ 108 ರೂಪಾಯಿ ಬರುತ್ತಲ್ಲ 100 ರೂಪಾಯಿಗೆ.
ಬ್ಯಾಂಕ್ ನಿಮಗಾಗೋ ಎಷ್ಟು ಕೊಡೋದು ₹100 ಕೊಡುತ್ತೆ, ಪ್ಲಸ್ ಸೇವಿಂಗ್ಸ್ ಅಕೌಂಟಲ್ಲಿ ಇರೋದು 4% ಬಡ್ಡಿ, ₹104 ಕೊಡುತ್ತೆ. ಸೊ ಮಧ್ಯದಲ್ಲಿ ತಾನು ₹4 ಮಾಡ್ಕೊಳ್ಳುತ್ತೆ ಬ್ಯಾಂಕ್. ಆದರೆ ಸಪೋಸ್ ಇನ್ನೂ ಸಾಲ ತೀರಿಸೋಕೆ ಮುಂಚೆನೆ ನಿಮ್ಗೆ ಆ ₹100 ಬೇಕು ಅಂದರೆ ಆಗ ಬ್ಯಾಂಕ್ ಏನು ಮಾಡುತ್ತೆ? ಖಂಡಿತ ಇದು ಸವಾಲಿನ ಪ್ರಶ್ನೆನೇ. ಆದರೆ ಸ್ನೇಹಿತರೆ, ಬ್ಯಾಂಕ್ಗೆ ನೀವೊಬ್ಬರೇ ಗ್ರಾಹಕರಲ್ಲ, ಲಕ್ಷಾಂತರ ಕೋಟ್ಯಂತರ ಗ್ರಾಹಕರು ಇರ್ತಾರೆ. ಅವರೆಲ್ಲ ಕೊಟ್ಟಿರೋ ದುಡ್ಡಿರುತ್ತೆ, ಮ್ಯಾನೇಜ್ ಆಗುತ್ತೆ. ಯಾಕಂದರೆ ಅಷ್ಟು ಜನ ಒಟ್ಟಿಗೆ ಒಂದು ದುಡ್ಡು ಕೊಡಿ ಅಂತ ಕೇಳಲ್ಲ, ಕೇಳಿದ್ರೆ ಕ್ರೈಸಿಸ್ ಆಗುತ್ತೆ. ಈ ಬ್ಯಾಂಕಲ್ಲಿ ಕ್ರೈಸಿಸ್ ಆಗ್ತಿದೆಯಂತೆ, ದುಡ್ಡು ವಾಪಸ್ ಕೊಡೋಕ್ಕಾಗ್ತಿಲ್ವಂತೆ, ವಿಡ್ರಾವಲ್ಸ್ ಜಾಸ್ತಿ ಆಗಿಬಿಟ್ಟಿದ್ದೆ ಅಂತೆಲ್ಲ ಕೇಳ್ತಿರ್ತೀರಲ್ಲ, ಅದು ಬ್ಯಾಂಕ್ನ ಸಿಸ್ಟಮ್ ಮೇಲೆ ಜನಕ್ಕೆ ನಂಬಿಕೆ ಹೋದಾಗ ನಮ್ಮ ದುಡ್ಡು ವಾಪಸ್ ಕೊಡ್ರಿ ಅಂತ ಗಡಿಬಿಡಿಲಿ ಹೋಗಿ ಎಲ್ಲ ಮುಗಿಬಿದ್ದಾಗ ಈ ರೀತಿ ಸಮಸ್ಯೆ ಆಗುತ್ತೆ. ಆದರೂ ಕೂಡ ಗ್ರಾಹಕರ ಹಿತದೃಷ್ಟಿಯಿಂದ RBI ಬ್ಯಾಂಕ್ಗಳ ಮೇಲೆ ಕೆಲ ನಿರ್ಬಂಧಗಳನ್ನು ಹಾಕಿರುತ್ತೆ. RBI ರೂಲ್ಸ್ ಪ್ರಕಾರ ಭಾರತದ ಬ್ಯಾಂಕ್ಗಳು ಗ್ರಾಹಕರು ಡೆಪಾಸಿಟ್ ಮಾಡಿದ 4.5% ಹಣವನ್ನ ರಿಸರ್ವ್ ಆಗಿ ಇಡಬೇಕು. ಇದನ್ನ CRR ಅಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳಲಾಗುತ್ತೆ. ಈ ಹಣ RBI ಹತ್ರ ಇರುತ್ತೆ. ಇದರ ಜೊತೆಗೆ SLR ಅಂತ ಕೂಡ ಇರುತ್ತೆ, ಸ್ಟ್ಯಾಚ್ಯುಟರಿ ಲಿಕ್ವಿಡ್ ರೇಷಿಯೋ ಅಂತ. ಅಂದ್ರೆ ಇಲ್ಲಿ ಕೂಡ ಬ್ಯಾಂಕ್ಗಳು ಗ್ರಾಹಕರು ಡೆಪಾಸಿಟ್ ಮಾಡಿದ ಹಣದ 18% ಅನ್ನ ಲಿಕ್ವಿಡ್ ಅಸೆಟ್ ರೂಪದಲ್ಲಿ, ಅಂದ್ರೆ ಸೇಫ್ ಅಸೆಟ್ಸ್, ನಗದು, ಚಿನ್ನ, ಸರ್ಕಾರದ ಬಾಂಡ್ಗಳು, ಹೀಗೆ ತುಂಬಾ ಕ್ಯಾಶ್ಗೆ ಈಕ್ವಲೆಂಟ್ ಆಗಿರೋ ಅಸೆಟ್ ಮೇಲೆ ಹೂಡಿಕೆ ಮಾಡಬೇಕು. ಇದರರ್ಥ ಈ ಅಮೌಂಟನ್ನು ಯಾವಾಗ ಬೇಕಾದರೂ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಷ್ಟು ಇದು ಸೇಫ್ ಇರಬೇಕು. ಸೊ ಈ ಕ್ಯಾಶ್ ರಿಸರ್ವ್ ಮತ್ತು ಲಿಕ್ವಿಡ್ ರಿಸರ್ವ್, ಅಲ್ಲಿಗೆ ನೀವು ಡೆಪಾಸಿಟ್ ಮಾಡಿದ 22.5% ಹಣ ಮಾತ್ರ ಬ್ಯಾಂಕ್ಗಳು ರಿಸರ್ವ್ ಆಗಿ ಇಟ್ಕೊಂಡಿರ್ತವೆ ಅಂತ ಆಯಿತು. ಇನ್ನು 77.5% ಹಣವನ್ನು ಲೋನ್ ಕೊಡೋಕೆ ಇಟ್ಕೊಂಡಿರ್ತವೆ. ಸ್ಟಾಕ್ಸ್, ಮ್ಯೂಚುವಲ್ ಫಂಡ್ಸ್ ಸೇರಿದಂತೆ ಹಲವು ರೀತಿಯಲ್ಲಿ ಹೂಡಿಕೆ ಕೂಡ ಮಾಡಿರ್ತವೆ. ಇನ್ನು RBIನ ಮುನ್ನೆಚ್ಚರಿಕೆ ಇದ್ರೂ ಕೂಡ ಕೆಲವೊಂದು ಸಲ ಬ್ಯಾಂಕ್ಗಳು ದಿವಾಳಿ ಆಗ್ತವೆ. ಇದರಿಂದ ಗ್ರಾಹಕರು ಡೆಪಾಸಿಟ್ ಮಾಡಿದ್ದ ಹಣನ ವಾಪಸ್ ಮಾಡೋಕ್ಕಾಗಲ್ಲ. ಈ PMC, ಯೆಸ್ ಬ್ಯಾಂಕ್ ಗ್ರಾಹಕರು, ಹಾಗೆ ಸಿಲಿಕಾನ್ ವ್ಯಾಲಿ ಬ್ಯಾಂಕ್ ಅಂತ ಆಯ್ತಲ್ಲ ಅಮೆರಿಕದಲ್ಲಿ, ಇವೆಲ್ಲರೂ ಕೂಡ ಈ ರೀತಿ ಪರಿಸ್ಥಿತಿಯನ್ನು ಫೇಸ್ ಮಾಡಿದ್ರು. ಹೀಗಾಗಿ ಒಳ್ಳೆ ಬ್ಯಾಂಕ್ನಲ್ಲಿ ನಾವು ಹಣವನ್ನು ಡೆಪಾಸಿಟ್ ಮಾಡಬೇಕು. ಒಳ್ಳೆ ಬ್ಯಾಂಕ್ ಅಂದರೆ ಯಾವುದು? ಇದಕ್ಕೆ ಒಂದೆರಡು ಮಾನದಂಡಗಳಿವೆ. ಮೊದಲನೇದು ನೆಟ್ ಇಂಟ್ರೆಸ್ಟ್ ಮಾರ್ಜಿನ್, ಅಂದರೆ ಬ್ಯಾಂಕ್ಗೆ ಬಡ್ಡಿಯಿಂದ ಬರ್ತಿರೋ ಆದಾಯದಲ್ಲಿ ಬ್ಯಾಂಕ್ ತನ್ನ ಗ್ರಾಹಕರಿಗೆ ಎಷ್ಟು ಬಡ್ಡಿಯನ್ನು ಕೊಡ್ತಾ ಇದೆ ಅನ್ನೋದನ್ನು ಕಳೆದ್ರೆ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಬರುತ್ತೆ. ಈ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಅನ್ನ ಬ್ಯಾಂಕ್ ಎಷ್ಟು ಸಾಲ ಕೊಟ್ಟಿದೆ ಅನ್ನೋದರಿಂದ ಭಾಗಿಸಿದ್ರೆ ಈ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಸಿಗುತ್ತೆ. ಬ್ಯಾಂಕ್ ಎಷ್ಟು ಲಾಭದಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. SBIನ NIM 2.8% ಇದೆ, HDFCದು 3.4% ಇದೆ. ಇವೆಲ್ಲ ಒಳ್ಳೆ ಫಿಗರ್ಸ್. ಅದೇ ರೀತಿ NPA ಅಂತ ಬರುತ್ತೆ, ಅಂದರೆ ಕೆಲವೊಬ್ರು ಸಾಲ ತಗೊಂಡು ಬ್ಯಾಂಕ್ಗೆ ವಾಪಸ್ ಕೊಡೋದೇ ಇಲ್ಲ. ಇವುಗಳನ್ನು ಕೆಟ್ಟ ಸಾಲಗಳು ಅಂತ ಕರಿತೀವಿ. ಈ ರೀತಿ ಕೆಟ್ಟ ಸಾಲಗಳು ಪರ್ಸೆಂಟೇಜ್ ಎಷ್ಟಿದೆ ಅನ್ನೋದನ್ನ ಈ NPA ಸೂಚಿಸುತ್ತೆ. ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್, ಯಾವುದೇ ರೀತಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂತಹ ಅಸೆಟ್ಸ್ ಅಂತ. 2024ರ ಆರ್ಥಿಕ ವರ್ಷದಲ್ಲಿ 3ನೇ ಕ್ವಾರ್ಟರ್ನಲ್ಲಿ SBIನ ಗ್ರಾಸ್ NPA 2.42% ಇದೆ, HDFCದು 1.26% ಮಾತ್ರ ಇದೆ. ಇದು ಕೂಡ ಒಳ್ಳೆ ಬ್ಯಾಂಕ್ನ ಸಂಕೇತಗಳು. ಸೊ ಫ್ರೆಂಡ್ಸ್, ಇದಾಗಿತ್ತು ಬ್ಯಾಂಕಿಂಗ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಿಮಗೆ ಕ್ರಿಸ್ಪ್ ಆಗಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲರೊಂದಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಜ್ಞಾನವನ್ನು ಹಂಚಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.